2026ರ ಐಸಿಸಿ ಪುರುಷರ ಟಿ20 ವಿಶ್ವಕಪ್ನ ತಮ್ಮ ಮೊದಲ ಸೂಪರ್ 8 ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಭಾರತವನ್ನ ದಕ್ಷಿಣ ಆಫ್ರಿಕಾ 76 ರನ್ಗಳಿಂದ ಭರ್ಜರಿಯಾಗಿ ಸೋಲಿಸಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಫೆಬ್ರವರಿ 22, 2026 ರಂದು ಈ ಮಹತ್ವದ ಕಾದಾಟ ನಡೆಯಿತು. ಈ ಸೋಲಿನ ಮೂಲಕ ಟಿ20 ವಿಶ್ವಕಪ್ಗಳಲ್ಲಿ ಭಾರತದ ಸತತ 12 ಪಂದ್ಯಗಳ ಗೆಲುವಿನ ಓಟಕ್ಕೆ ಬ್ರೇಕ್ ಬಿದ್ದಿದೆ. ಶ್ರೀಲಂಕಾದೊಂದಿಗೆ ಜಂಟಿ ಆತಿಥೇಯರಾಗಿರುವ ಭಾರತ, ಫೆಬ್ರವರಿ 7 ರಿಂದ ಮಾರ್ಚ್ 8, 2026 ರವರೆಗೆ ನಡೆಯುವ 20 ಅಂತಾರಾಷ್ಟ್ರೀಯ ತಂಡಗಳನ್ನೊಳಗೊಂಡ ಈ 10ನೇ ಆವೃತ್ತಿಯ ದ್ವೈವಾರ್ಷಿಕ ಟೂರ್ನಿಗೆ ತಾನಾಗಿಯೇ ಅರ್ಹತೆ ಪಡೆದಿತ್ತು. ಈ ಸೋಲು ಭಾರತದ ಮುಂದಿನ ಪಯಣಕ್ಕೆ ತಕ್ಷಣವೇ ಒತ್ತಡ ತಂದಿದೆ. ಸೆಮಿಫೈನಲ್ ಆಸೆಯನ್ನ ಜೀವಂತವಾಗಿಡಲು ಜಿಂಬಾಬ್ವೆ ಮತ್ತು ವೆಸ್ಟ್ ಇಂಡೀಸ್ ವಿರುದ್ಧದ ಮುಂಬರುವ ಸೂಪರ್ 8 ಪಂದ್ಯಗಳನ್ನ ಗೆಲ್ಲುವುದು ಭಾರತಕ್ಕೆ ಅನಿವಾರ್ಯವಾಗಿದೆ. 2024ರ ಟಿ20 ವಿಶ್ವಕಪ್ನ ರನ್ನರ್ ಅಪ್ ಆಗಿದ್ದ ದಕ್ಷಿಣ ಆಫ್ರಿಕಾ, ಈ ಪಂದ್ಯದಲ್ಲಿ ತಮ್ಮ ಶಕ್ತಿ ಏನೆಂಬುದನ್ನ ತೋರಿಸಿದೆ. ಇದು ತಮ್ಮ ಮೊದಲ ಟಿ20 ವಿಶ್ವಕಪ್ ಪ್ರಶಸ್ತಿಯನ್ನ ಗೆಲ್ಲುವ ಅವರ ಮಹತ್ವಾಕಾಂಕ್ಷೆಯನ್ನ ಮತ್ತಷ್ಟು ಬಲಪಡಿಸಿದೆ. ಸೂಪರ್ 8 ಹಂತದಲ್ಲಿ ತಂಡಗಳನ್ನ ತಲಾ 4ರಂತೆ 2 ಗುಂಪುಗಳಾಗಿ ವಿಂಗಡಿಸಲಾಗುತ್ತೆ. ಇದು ಬಹಳ ನಿರ್ಣಾಯಕ ಘಟ್ಟವಾಗಿದ್ದು, ಪ್ರತಿ ಗುಂಪಿನಿಂದ ಅಗ್ರ 2 ತಂಡಗಳು ಸೆಮಿಫೈನಲ್ಗೆ ಮುಂದುವರಿಯಲಿವೆ. ಫೆಬ್ರವರಿ 22ರ ಸೂಪರ್ 8 ಪಂದ್ಯದಲ್ಲಿ ಸೌತ್ ಆಫ್ರಿಕಾ ತಂಡ 187 ರನ್ಗಳ ಬೃಹತ್ ಮೊತ್ತ ಕಲೆಹಾಕಿತ್ತು. ಮುಖ್ಯವಾಗಿ ಹಿರಿಯ ಆಟಗಾರ ಡೇವಿಡ್ ಮಿಲ್ಲರ್ 35 ಎಸೆತಗಳಲ್ಲಿ ಭರ್ಜರಿ 63 ರನ್ ಚಚ್ಚಿದ್ರೆ, ಭರವಸೆಯ ಯುವ ಆಟಗಾರ ಡಿವೈಡ್ ಬ್ರೆವಿಸ್ 45 ರನ್ ಸೇರಿಸಿದ್ರು. ಟ್ರಿಸ್ಟಾನ್ ಸ್ಟಬ್ಸ್ 44 ರನ್ ಗಳಿಸಿ ಅಜೇಯರಾಗಿ ಉಳಿದ್ರು. ಇದಕ್ಕೆ ಪ್ರತಿಯಾಗಿ ಭಾರತದ ಬ್ಯಾಟಿಂಗ್ ಸಂಪೂರ್ಣ ಕುಸಿಯಿತು. 18.5 ಓವರ್ಗಳಲ್ಲಿ ಕೇವಲ 111 ರನ್ ಗಳಿಸಿ ಆಲೌಟ್ ಆಯಿತು. ಸೌತ್ ಆಫ್ರಿಕಾ ಬೌಲರ್ಗಳ ಆರ್ಭಟ ಜೋರಾಗಿತ್ತು. ಮಾರ್ಕೋ ಜಾನ್ಸನ್ ಕೇವಲ 22 ರನ್ ನೀಡಿ 4 ಹೊಡೆದು ಮಿಂಚಿದ್ರು. ಸ್ಪಿನ್ ಮಾಂತ್ರಿಕ ಕೇಶವ್ ಮಹಾರಾಜ್ ಕೂಡ ಪ್ರಮುಖ ಪಾತ್ರ ವಹಿಸಿ 24 ರನ್ ನೀಡಿ 3 ವಿಕೆಟ್ ಪಡೆದ್ರು. ಭಾರತದ ಬ್ಯಾಟಿಂಗ್ ಲೈನ್ ಅಪ್ಗೆ ಜೊತೆಯಾಟ ಕಟ್ಟಲು ಸಾಧ್ಯವಾಗ್ಲಿಲ್ಲ. ಪ್ರೋಟೀಸ್ ಬೌಲರ್ಗಳ ಒತ್ತಡಕ್ಕೆ ಮಣಿದ್ರು. ಭಾರತದ ಪರ ಜಸ್ಪ್ರೀತ್ ಬುಮ್ರಾ 15 ರನ್ ನೀಡಿ 3 ವಿಕೆಟ್ ಪಡೆದು ಉತ್ತಮ ಪ್ರದರ್ಶನ ನೀಡಿದ್ರು. ಅರ್ಷದೀಪ್ ಸಿಂಗ್ ಕೂಡ 2 ವಿಕೆಟ್ ಕಬಳಿಸಿದ್ರು. ಸೌತ್ ಆಫ್ರಿಕಾ ಈ ಭರ್ಜರಿ ಗೆಲುವು ಸೂಪರ್ 8 ಅಂಕಪಟ್ಟಿಯಲ್ಲಿ ಪ್ರಮುಖ ಅಂಕಗಳನ್ನು ನೀಡಿದ್ದಲ್ಲದೆ 2024ರ ಟಿ20 ವಿಶ್ವಕಪ್ ಫೈನಲ್ನಲ್ಲಿ ಭಾರತದ ವಿರುದ್ಧ ಅನುಭವಿಸಿದ್ದ ಸೋಲಿಗೆ ಸೇಡು ತೀರಿಸಿಕೊಂಡಂತಾಯಿತು. ದಕ್ಷಿಣ ಆಫ್ರಿಕಾ ತಂಡ 2026ರ ಟಿ20 ವಿಶ್ವಕಪ್ನಲ್ಲಿ ಸದ್ಯ ಭರ್ಜರಿ ಫಾರ್ಮ್ನಲ್ಲಿದೆ. 2024ರ ವಿಶ್ವಕಪ್ನಲ್ಲಿ ಫೈನಲ್ಗೆ ಹೋಗಿ ಭಾರತದ ಎದುರು ಸೋತಿದ್ರಲ್ಲ, ಆ ಉತ್ತಮ ಪ್ರದರ್ಶನದ ಮುಂದುವರಿಕೆಯಿದು. ಏಡೆನ್ ಮಾರ್ಕ್ರಮ್ ನಾಯಕತ್ವದಲ್ಲಿರೋ ಪ್ರೋಟೀಸ್ ತಂಡ ಟಿ20 ಕ್ರಿಕೆಟ್ಗೆ ಹೇಳಿಮಾಡಿಸಿದ ಸಮತೋಲಿತ ಸ್ಕ್ವಾಡ್ ಹೊಂದಿದೆ. ಅವರ ಪೇಸ್ ಅಟ್ಯಾಕ್ನಲ್ಲಿ ಬಲಿಷ್ಠ ಕಗಿಸೋ ರಬಾಡ ಮತ್ತು ಆನ್ರಿಚ್ ನಾಟ್ಜೆ ಪ್ರಮುಖರು. ಇವರಿಗೆ ಮಾರ್ಕೋ ಜಾನ್ಸನ್ ಮತ್ತು ಲುಂಗಿ ಎಂಗಿಡಿ ಆಳ ಹಾಗೂ ಬೌಲಿಂಗ್ನಲ್ಲಿ ವೈವಿಧ್ಯತೆ ನೀಡ್ತಾರೆ. ಬ್ಯಾಟಿಂಗ್ನಲ್ಲಿ ಕ್ವಿಂಟನ್ ಡಿ ಕಾಕ್, ಡೇವಿಡ್ ಮಿಲ್ಲರ್ ಥರ ಸ್ಫೋಟಕ ಆಟಗಾರರಿದ್ದಾರೆ. ಮ್ಯಾಚ್ ಗೆಲ್ಲಿಸೋ ಸಾಮರ್ಥ್ಯ ಇವರಲ್ಲಿದೆ ಅಂತ ಗೊತ್ತಿರೋದೆ. ಡೆವೈಡ್ ಬ್ರೆವಿಸ್ ಥರ ಹೊಸ ಪ್ರತಿಭೆಗಳು ತಂಡಕ್ಕೆ ಯುವ ಜೋಶ್ ಹಾಗೂ ಆಕ್ರಮಣಕಾರಿ ಆಟವನ್ನು ತರುತ್ತಿದ್ದಾರೆ. ಟೋನಿ ಡಿ ಜೋರ್ಜಿ ಮತ್ತು ಡೊನೋವನ್ ಫೆರೆರಾ ಗಾಯದ ಸಮಸ್ಯೆಯಿಂದ ಹೊರಬಿದ್ದಿದ್ರು. ಅವರ ಜಾಗಕ್ಕೆ ರಿಯಾನ್ ರಿಕೆಲ್ಟನ್ ಮತ್ತು ಟ್ರಿಸ್ಟಾನ್ ಸ್ಟಬ್ಸ್ ಬಂದಿರೋ ಕಾರಣ ಪ್ರೋಟೀಸ್ ತಂಡ ಇವಾಗಲೂ ಗಟ್ಟಿಮುಟ್ಟಾಗಿದೆ. ಮೊದಲ ಬಾರಿಗೆ ಪುರುಷರ ಟಿ20 ವಿಶ್ವಕಪ್ ಗೆಲ್ಲಲೇಬೇಕು ಅನ್ನೋ ದಕ್ಷಿಣ ಆಫ್ರಿಕಾದ ಛಲ ಅವರ ಆಕ್ರಮಣಕಾರಿ ಮತ್ತು ಶಿಸ್ತಿನ ಆಟದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿದೆ. ಅದರಲ್ಲೂ ಇತ್ತೀಚೆಗೆ ಭಾರತದ ವಿರುದ್ಧ ಗೆದ್ದ ಪಂದ್ಯದಲ್ಲಿ ಇದು ಎದ್ದು ಕಾಣುತ್ತೆ. 2024ರ ಟಿ20 ವಿಶ್ವಕಪ್ನಲ್ಲಿ ಚಾಂಪಿಯನ್ ಆಗಿದ್ದ ಭಾರತ ತಂಡ 2026ರ ಟೂರ್ನಮೆಂಟ್ಗೆ ದೊಡ್ಡ ನಿರೀಕ್ಷೆಗಳೊಂದಿಗೆ ಕಾಲಿಟ್ಟಿತ್ತು. ಅದರಲ್ಲೂ ಸಹ ಆತಿಥೇಯ ಆಗಿದ್ದರಿಂದ ನಿರೀಕ್ಷೆ ಇನ್ನಷ್ಟು ಹೆಚ್ಚಿತ್ತು. ಆದರೆ ಸೂಪರ್ 8ರಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧದ ಮೊದಲ ಸೋಲು ಸೆಮಿಫೈನಲ್ಗೆ ಹೋಗೋ ಹಾದಿಯನ್ನ ಕಷ್ಟ ಮಾಡಿದೆ. 2026ರ ಟಿ20 ವಿಶ್ವಕಪ್ಗೆ ಭಾರತ ತಂಡಕ್ಕೆ ಸೂರ್ಯಕುಮಾರ್ ಯಾದವ್ ನಾಯಕರಾಗಿದ್ದಾರೆ. ಹಾರ್ದಿಕ್ ಪಾಂಡ್ಯ, ಜಸ್ಪ್ರೀತ್ ಬುಮ್ರಾ ಸೇರಿದಂತೆ ಹಲವು ಪ್ರಮುಖ ಆಟಗಾರರು ಇದ್ದಾರೆ. ಜೊತೆಗೆ ತಿಲಕ್ ವರ್ಮಾ, ಅರ್ಷದೀಪ್ ಸಿಂಗ್ ಅವರಂತಹ ಅನುಭವಿ ಮತ್ತು ಹೊಸ ಪ್ರತಿಭೆಗಳ ಉತ್ತಮ ಕಾಂಬಿನೇಷನ್ ಕೂಡ ತಂಡದಲ್ಲಿದೆ. ವಿಶೇಷವಾಗಿ ಹೇಳಬೇಕೆಂದರೆ 2024ರ ಗೆಲುವಿನ ನಂತರ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಟಿ20 ಕ್ರಿಕೆಟ್ಗೆ ವಿದಾಯ ಹೇಳಿದ್ದರು. ಹಾಗಾಗಿ ಈ ತಂಡದಲ್ಲಿ ಅವರು ಇಲ್ಲ. ಜಿಂಬಾಬ್ವೆ ಮತ್ತು ವೆಸ್ಟ್ ಇಂಡೀಸ್ ವಿರುದ್ಧದ ಉಳಿದ ಸೂಪರ್ 8 ಪಂದ್ಯಗಳಿಗೆ ಭಾರತದ ತಂತ್ರಗಾರಿಕೆ ತುಂಬಾ ಮುಖ್ಯ ಆಗಲಿದೆ. ಸೆಮಿಫೈನಲ್ಗೆ ಹೋಗಬೇಕಿದ್ದರೆ 2 ಪಂದ್ಯಗಳಲ್ಲೂ ಗೆಲ್ಲಲೇಬೇಕು ಮತ್ತು ಉತ್ತಮ ನೆಟ್ ರನ್ ರೇಟ್ ಕೂಡ ಕಾಪಾಡಿಕೊಳ್ಳಬೇಕು. ಈ ಆರಂಭಿಕ ಹಿನ್ನಡೆಯನ್ನ ಸರಿಪಡಿಸಿಕೊಳ್ಳಲು ಹೆಚ್ಚು ಒತ್ತಡದ ಸನ್ನಿವೇಶಗಳನ್ನು ನಿಭಾಯಿಸುವ ತಂಡದ ಸಾಮೂಹಿಕ ಅನುಭವ ತುಂಬಾನೇ ಮುಖ್ಯ ಆಗುತ್ತೆ. ತಮ್ಮದೇ ಮೈದಾನದಲ್ಲಿ ಪ್ರೇಕ್ಷಕರ ಪ್ರೋತ್ಸಾಹದೊಂದಿಗೆ ಆಡೋದು ತಂಡಕ್ಕೆ ದೊಡ್ಡ ಪ್ಲಸ್ ಪಾಯಿಂಟ್. ತಮ್ಮ ಪಿಚ್ ಮತ್ತು ಕಂಡೀಷನ್ಗಳಲ್ಲಿ ಪ್ರಶಸ್ತಿಯನ್ನ ಉಳಿಸಿಕೊಳ್ಳೋಕೆ ಭಾರತ ಪ್ರಯತ್ನಿಸುತ್ತಿದ್ದು, ಈ ಹೋಮ್ ಅಡ್ವಾಂಟೇಜ್ ನಿರ್ಣಾಯಕ ಪಾತ್ರ ವಹಿಸುವ ನಿರೀಕ್ಷೆಯಿದೆ. ಫೆಬ್ರವರಿ 7 ರಂದು ಶುರುವಾಗಿ ಮಾರ್ಚ್ 8 ರವರೆಗೆ ನಡೆಯಲಿರುವ ಐಸಿಸಿ ಪುರುಷರ ಟಿ20 ವಿಶ್ವಕಪ್ 2026 ಈಗ ಸೂಪರ್ 8 ಹಂತದ ಪಂದ್ಯಗಳಿಂದ ಮತ್ತಷ್ಟು ರಂಗೇರಿದೆ. ಭಾರತ ಮತ್ತು ಶ್ರೀಲಂಕಾದಲ್ಲಿ ನಡೆಯುತ್ತಿರುವ ಈ ವಿಶ್ವಕಪ್ಗೆ 20 ತಂಡಗಳು ಭಾಗವಹಿಸಿ ಒಟ್ಟು 55 ಪಂದ್ಯಗಳನ್ನಾಡಲಿವೆ. ಈ ವಿಸ್ತಾರವಾದ ಸ್ವರೂಪದಿಂದಾಗಿ ಸ್ಪರ್ಧೆಯು ಇನ್ನಷ್ಟು ರೋಚಕ ಮತ್ತು ವೈವಿಧ್ಯಮಯವಾಗಿದೆ. ಈಗ ನಡೆಯುತ್ತಿರುವ ಸೂಪರ್ 8 ಪಂದ್ಯಗಳು ನಿಜಕ್ಕೂ ನಿರ್ಣಾಯಕ.
ಸೆಮಿಫೈನಲ್ಗೆ ತಲುಪಲು ತಂಡಗಳು ತಮ್ಮ ತಮ್ಮ ಗುಂಪುಗಳಲ್ಲಿ ಅಗ್ರ 2 ಸ್ಥಾನಗಳಿಗಾಗಿ ಭಾರೀ ಹೋರಾಟ ನಡೆಸುತ್ತಿವೆ. ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಬಿರುಸಿನ ಪೈಪೋಟಿ ಈಗ ಪ್ರಮುಖ ಚರ್ಚೆಯ ವಿಷಯ. ಇತ್ತೀಚೆಗೆ ನಡೆದ ಸೂಪರ್ 8 ಪಂದ್ಯವು ಅವರ ಕ್ರಿಕೆಟ್ ಇತಿಹಾಸಕ್ಕೆ ಮತ್ತೊಂದು ರೋಚಕ ಸೇರಿಸಿದೆ. ವಿಶ್ವದಾದ್ಯಂತ ಅಭಿಮಾನಿಗಳು ಪ್ರತಿ ಪಂದ್ಯವನ್ನೂ ಆಸಕ್ತಿಯಿಂದ ನೋಡುತ್ತಿದ್ದಾರೆ. ಸಂಭವನೀಯ ರಿಮ್ಯಾಚ್ಗಳು ಮತ್ತು ನಾಕೌಟ್ ಹಂತದ ರೋಚಕ ಪಂದ್ಯಗಳಿಗಾಗಿ ಎದುರು ನೋಡುತ್ತಿದ್ದಾರೆ. ಜಿಯೋ ಸಿನಿಮಾ ಮತ್ತು ಸ್ಟಾರ್ ಸ್ಪೋರ್ಟ್ಸ್ನಂತಹ ಪ್ರಸಾರ ಸಂಸ್ಥೆಗಳು ಪ್ರತಿ ಪಂದ್ಯವನ್ನೂ ನೇರವಾಗಿ ಪ್ರಸಾರ ಮಾಡುತ್ತಿವೆ. ಇದರಿಂದ ವಿಶ್ವದಾದ್ಯಂತ ಇರುವ ಕ್ರಿಕೆಟ್ ಅಭಿಮಾನಿಗಳು ಎಲ್ಲಾ ಪಂದ್ಯಗಳನ್ನೂ ವೀಕ್ಷಿಸಲು ಅವಕಾಶ ಸಿಕ್ಕಿದೆ. ಫೈನಲ್ಗೆ ಹೋಗುವ ದಾರಿ ಸುಲಭವಲ್ಲ. ಅದಕ್ಕೆ ನಿರಂತರ ಅತ್ಯುತ್ತಮ ಪ್ರದರ್ಶನ, ಸರಿಯಾದ ತಂತ್ರಗಾರಿಕೆ ಮತ್ತು ಎಷ್ಟೇ ಒತ್ತಡವಿದ್ದರೂ ಅದನ್ನು ನಿಭಾಯಿಸಿ ಆಡುವ ಸಾಮರ್ಥ್ಯ ಬೇಕು. ಟೂರ್ನಿ ನಾಕೌಟ್ ಹಂತದತ್ತ ಸಾಗುತ್ತಿದ್ದಂತೆ ಸ್ಪರ್ಧೆ ಮತ್ತಷ್ಟು ಬಿಗಿಯಾಗುತ್ತಿದೆ. ಇದು 2026 ರ T20 ವಿಶ್ವಕಪ್ಗೆ ಒಂದು ರೋಚಕ ಅಂತ್ಯ ಸಿಗುವುದನ್ನು ಖಚಿತಪಡಿಸಿದೆ.